ಹರ್ ಹರ್ ಮಹಾದೇವ್. ನನ್ನಿಂದ ಸಾಧ್ಯವೇ ಅನ್ನುವಂತ ಪ್ರಶ್ನೆನ ನನ್ನಿಂದ ಸಾಧ್ಯ ಅಂತ ಅನ್ಕೊಂಡ್ರೆ ಅದೇ ಯಶಸ್ಸಿನ ಮೊದಲ ಹೆಜ್ಜೆ. ಎಲ್ಲರಿಗೂ ನಮಸ್ಕಾರ, ನಾನು ಸುಪ್ರಿಯಾ. ನಿಮ್ಮೆಲ್ಲರಿಗೂ ಡೈರೆಕ್ಟರ್ಸ್ ಫ್ಯಾಕ್ಟರಿ ಯೂಟ್ಯೂಬ್ ಚಾನೆಲ್ನ ಸೂಪರ್ ಟಾಕ್ ವಿತ್ ಸುಪ್ರಿಯಾ ಶೋಗೆ ಆದರದ ಸ್ವಾಗತ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ಕನ್ನಡ ಚಿತ್ರರಂಗದ ಹಿರಿಯ ನಟರಾದಂತಹ ಶ್ರೀ ಶಂಖನಾದ ಅಂಜನಪ್ಪ ಅವರು. ಇವರು ಸತತವಾಗಿ ಕನ್ನಡ ಚಿತ್ರರಂಗದಲ್ಲಿ 55 ವರ್ಷಗಳಿಂದ ಕಲಾ ಸರಸ್ವತಿಗೆ ಸೇವೆಯನ್ನ ಸಲ್ಲಿಸ್ತಿದ್ದಾರೆ. ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ, ಧಾರಾವಾಹಿಗಳಲ್ಲಿ ನಟಿಸಿ ತುಂಬಾ ಜನರ ಮೆಚ್ಚುಗೆಯನ್ನ ಪಡೆದಿದ್ದಾರೆ. ಬನ್ನಿ ಇವತ್ತು ಅವ್ರ ಜೊತೆ ಮಾತಾಡ್ತಾ ಅವರ ಜೀವನದ ಬಗ್ಗೆ, ಅವರು ನಡೆದು ಬಂದ ಹಾದಿಯ ಬಗ್ಗೆ, ಅವರ ಸಾಧನೆಯ ಹಾದಿಯ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದೆಯಾ ಸರ್? ತುಂಬಾ ಚೆನ್ನಾಗಿದ್ದೇನೆ ಸರ್. ಪಾಡ್ಕಾಸ್ಟ್ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಹುಟ್ಟೂರು, ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ಸರ್. ನಾನು ಹುಟ್ಟಿದ್ದು ತುಮಕೂರು ಜಿಲ್ಲೆ ಹೆಬ್ಬೂರು ಹೋಬಳಿ ನಾಗವಲ್ಲಿ ಹತ್ರ ಸಿರುವರ ಅಂತ ಒಂದು ಗ್ರಾಮ. ಗ್ರಾಮದಲ್ಲಿ ಹುಟ್ಟಿದ್ದೇನೋ ಅಲ್ಲಿ 3 ವರ್ಷ ನನ್ನ ಜೀವನ ಅಲ್ಲಿ ಕಳೀತು. 3 ವರ್ಷದ ಮಗು. ಆಗ ನಮ್ಮ ತಂದೆಯವರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಅವರೊಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಬೆಂಗಳೂರು ಟ್ರಾನ್ಸ್ಫರ್ ಆದ್ಮೇಲೆ ಅಲ್ಲಿಂದ ನಾವು ಬೆಂಗಳೂರಿಗೆ ಬಂದ್ಬಿಟ್ಟು, ಬೆಂಗಳೂರು ಬಂದಾಗ ಪ್ಯಾಲೇಸ್ ಗುಟ್ಟಳ್ಳಿಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು 1954ರಲ್ಲಿ ಬೆಂಗಳೂರು ಬಂದಿದ್ದು. ನಾನು ಹುಟ್ಟಿದ್ದು 1949ರಲ್ಲಿ ಹುಟ್ಟಿದ್ದು. 49 ಏಪ್ರಿಲ್ ತಿಂಗಳು 7ನೇ ತಾರೀಕು ಹುಟ್ಟಿದ್ದು ನಾನು. ಸರಿ, 3 ವರ್ಷ ಇಲ್ಲಿ ಬಂದ್ಮೇಲೆ ನಮಗೆ ಇಲ್ಲೇ ನನ್ನ ವಿದ್ಯಾಭ್ಯಾಸ ಎಲ್ಲ ಪ್ರಾಥಮಿಕ ಮಾಧ್ಯಮಿಕ ಎಲ್ಲ ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಳ್ಳಿಲಿ ಇದ್ದವು ನಾವು. ಆಮೇಲೆ ಹೈಸ್ಕೂಲ್ ಬಂದು ಕೋದಂಡರಾಮಪುರದಲ್ಲಿ ಕಾರ್ಪೊರೇಷನ್ ಹೈಸ್ಕೂಲ್ ಅಲ್ಲಾಯಿತು. SSLC ಫೇಲ್ ಆಯಿತು. ಫೇಲ್ ಆದಮೇಲೆ ಮನೇಲಿ ಹೇಳಿದ್ರು, ಆಯ್ತು ಇನ್ನು ಓದಿದ್ದು ಸಾಕು, ನೀನು ಪರಿಸ್ಥಿತಿ ಆಗಿತ್ತು, ಇನ್ನು ನಿನ್ನ ಓದ್ಸೋಕ್ಕಾಗಲ್ಲ. ಹೇಳಿದ್ರು, ನೀನು ಎಲ್ಲಿವರೆಗೂ ಓದ್ತೀಯ ಓದು, ಕಷ್ಟಪಟ್ಟು ಓದಿಸ್ತೀನಿ, ಫೇಲ್ ಆದ್ರೆ ಅಲ್ಲಿಗೆ ಸ್ಟಾಪ್ ಅಂತ ಹೇಳಿದ್ರು. ಸರಿ, SSLC ಫೇಲ್ ಆಯಿತು. ಯಾವುದೋ ಒಂದು ಪ್ರೈವೇಟ್ ಕೆಲಸದಲ್ಲಿದ್ದೆ. ಆಮೇಲೆ ಭಾರತೀಯ ದೂರವಾಣಿ ಕಾರ್ಖಾನೆ, ಬೆಂಗಳೂರಿನಲ್ಲಿ ಹೆಸರಾಂತ ಕಂಪ್ನಿ, ಅದು ಟೆಲಿಫೋನ್ ಫ್ಯಾಕ್ಟ್ರಿ, ITI, ಅದರಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಆಗ ನನಗೆ 20 ವರ್ಷ. ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿವರೆಗೂ ನಾನು ಕಲಾವಿದ ಆಗಿರಲಿಲ್ಲ. ನಮ್ಮ ತಾಯಿಯವರು ಇಲ್ಲೇ ಮಾಚವಳ್ಳಿ. ನಮ್ಮ ತಾತ ಅವರು ಮಹಾನ್ ಕಲಾವಿದರು, ಪೌರಾಣಿಕ ಕಲಾವಿದರು. ನಮ್ಮ ತಾತ ಅವರು ಅಂದ್ರೆ ನಮ್ಮ ತಾಯಿಯವರು ತಂದೆ. ನಮ್ಮ ತಾಯಿಯವರು ಅವಾಗವಾಗ ಹೇಳ್ತಾ ಇದ್ರು, ಈ ಥರ ನಮ್ಮ ಪ್ಯಾಲೇಸ್ ಗುಟ್ಟಳ್ಳಿಲೂ ಅಲ್ಲೆಲ್ಲೆಲ್ಲೋ ನಾಟಕ ನಡೆಯೋದು, ಯಾವುದೋ ಒಂದು ಶನಿವಾರ ಇಡೀ ರಾತ್ರಿ ನಮ್ಗೆ ಕೇಳಿಸ್ತಾ ಇರೋದು. ಅವಾಗ ನಮ್ಮ ತಾಯಿಯವರು ಹೇಳೋರು, ನಿಮ್ಮ ತಾತನೂ ಅಷ್ಟೇ ಮಹಾನ್ ಕಲಾವಿದರು. ಮಾಚವಳ್ಳಿ ರಂಗಣ್ಣ ಅಂತ ಅವ್ರ ಹೆಸರು, ನಮ್ಮ ತಾತ ಅವ್ರ ಹೆಸರು. ನಮ್ಮ ತಾಯಿಯವ್ರ ಹೆಸರು ರಂಗಮ್ಮ ಅಂತ. ನಮ್ದೆಲ್ಲ ಇಲ್ಲಿ ಮಾಗಡಿನಲ್ಲಿ ದೇವಸ್ಥಾನ ಇದೆ, ತಿರುಮಲಿ ಅಂತಾರೆ, ರಂಗನಾಥ ಸ್ವಾಮಿ ದೇವಸ್ಥಾನ, ಅದ್ರ ಒಕ್ಕಲು. ಅದರಿಂದ ನಮ್ಮ ತಾತ ಅವ್ರಿಗೆ ರಂಗಪ್ಪ, ನಮ್ಮ ತಾಯಿ ಹೆಸರು ರಂಗಮ್ಮ, ಈ ಥರ ಇದಿತ್ತು. ನಮ್ಮ ತಾಯಿರು ಹೇಳ್ತಾ ಇದ್ರೆ ನನಗೂ ಎಲ್ಲೋ ಒಂದು ಕಡೆ ಹೌದಾ ಅಂತ ಇದು ಮನಸ್ಸಲ್ಲೇ ಬರ್ತಾ ಇದ್ರು. ಮನೆಗೆ ಬರ್ತಾ ಇದ್ರು, ನಮ್ಮ ತಾತ ಅವರು ಮಾಡ್ತಾ ಇದ್ರು. ಅವ್ರು ಕೇಳೋಷ್ಟು ಧೈರ್ಯ ಇರಲಿಲ್ಲ. ಬಹಳ ಒಳ್ಳೆ ಎತ್ತರವಾದ ವ್ಯಕ್ತಿ, ಏನು ಅವ್ರ ವಾಯ್ಸ್ ಆ ಥರ ಇರೋದು. ನಾವು ಹೆದರ್ಕೊಳ್ತಾ ಇದ್ದೋ ಅವ್ರಿಗೆ. ನಮ್ಮ ತಾತ ಅಂದರೆ ಹೆದರ್ಕೊಳ್ತಾ ಇದ್ದೋ. ಆ ಥರ ವಾಯ್ಸು, ಆ ಕಣ್ಣು, ಇದೆಲ್ಲ ಭಾಳ ಚೆನ್ನಾಗಿ ಸಖತ್ತಾಗಿದ್ರು. ಅವರು ಬಿಸಿ ಬಿಟ್ಕೊಂಡು ಜೋರಾಗಿದ್ರು. ನಮಗೆ ಹೆದರಿಕೆ. ನಮ್ಮ ತಾಯಿರು ಹೇಳೋರು ಅವ್ರ ಬಗ್ಗೆ. ಎಲ್ಲೋ ಮನಸ್ಸಲ್ಲಿ ಹೌದಾ ಈ ಥರ ನಾಟಕ, ಎಲ್ಲೋ ಒಂದೊಂದ್ಸಲ ನಾವು ನಾಟಕ ಒಂದು ಅರ್ಧ ಗಂಟೆ ನಾಟಕ ನೋಡ್ತಿದ್ದೆವು ಅವ್ರಿಗೆ. ಆ ದುರ್ಯೋಧನ, ಆ ಭೀಮ. ನಾನು ತುಂಬ ಸಣ್ಣ ಇದ್ದೆ ಅವಾಗ, ತುಂಬ ಸಣ್ಣ ಇದ್ದೆ. ಎಷ್ಟು ದಪ್ಪ ಇದ್ದಾರಪ್ಪ, ನಾವು ಯಾವ ಥರ ಈ ಥರ ನಾಟಕ ಮಾಡೋದು, ಈ ಥರ ದಪ್ಪ ಆಗೋದು ಯಾವಾಗ, ಈ ಥರ ಎಲ್ಲ ಮನಸ್ಸಲ್ಲಿ. ಕೊನೆಗೆ ಹೀಗೆ ಇರ್ಬೇಕಾದ್ರೆ ಫ್ಯಾಕ್ಟ್ರಿನಲ್ಲಿ ಒಂದು
ತಂಡ ಇತ್ತು, ITI ಲಲಿತ ಕಲಾ ಸಂಘ, ITI ಫೈನ್ ಆರ್ಟ್ ಸೊಸೈಟಿ ಅಂತ. ಅಲ್ಲಿ ವರ್ಷದಲ್ಲಿ 4-5 ನಾಟಕಗಳು ನಡೀತಾ ಇತ್ತು. ಎಲ್ಲ ಕಾಂಪಿಟೇಷನ್ಸ್, ರಾಜ್ಯೋತ್ಸವ ಅಂತೆ, ಇಂಟರ್ ಡಿಪಾರ್ಟ್ಮೆಂಟ್ ಕಾಂಪಿಟೇಷನ್ನು, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ನು, ಈ ಥರ ಎಲ್ಲ ಮಾಡ್ತಾ ಇದ್ರು. ಅದು ಕಾಲೋನಿನಲ್ಲಿತ್ತು. ಯಾವಾಗಾದರೂ ಲಂಚ್ ಟೈಮ್ನಲ್ಲಿ ನಾವು ಆ ಕಡೆ ಏನಾದರೂ ಹೋದಾಗ ಆ ಸೌಂಡು ಇದೆಲ್ಲ ಎಲ್ಲೋ ಒಂದು ಕಡೆ ಹೋಗಿ ನಿಂತ್ಕೊಂಡು ಕೇಳಿಸ್ಕೊಂಡು ಆ ಥರ ಇತ್ತು. ಸರಿ, ಒಂದ್ಸಲ ಧೈರ್ಯ ಮಾಡಿ ಹೋಗಿ ಅಲ್ಲಿ ಕೇಳಿದೆ. ಎಲ್ಲ ನಮ್ಮ ಫ್ಯಾಕ್ಟ್ರಿ ಅವರೇ ತಾನೆ. ಸರ್, ನನಗೆ ನಾಟಕ ಮಾಡಬೇಕು ಅಂತ ಆಸೆ ಇದೆ, ಯಾವುದಾದ್ರೂ ಒಂದು ಪಾತ್ರ ಇರುತ್ತೆ. ಹೌದಾ, ಯಾವ್ದು ಮಾಡಿದ್ದೀರಾ, ಏನು ಅನುಭವ ಇದೆ? ಇಲ್ಲ ಸರ್, ಮಾಡಿಲ್ಲ. ಏನೂ ಮಾಡಿಲ್ಲ ಅಂದರೆ ಯಾರು ಕೊಡ್ತಾರೆ? ಹೌದಾ, ಆಯ್ತು, ಕೊಡೋಣ ನಮಗೆ. ಹೀಗೆ 2 ವರ್ಷ 3 ವರ್ಷ ಕಾದ, ಯಾರೂ ಕೊಡಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ಯಾರೋ ಒಬ್ರು, ಅವ್ರು ಕರ್ಣನ್ ಪಾತ್ರ ಮಾಡ್ತಾ ಇದ್ರು, ಮುನಿಯಪ್ಪ ಅಂತ, ತುಂಬಾ ಫೇಮಸ್. ಅವರು ಸಾಮಾನ್ಯವಾಗಿ 1 ವರ್ಷಕ್ಕೊಂದು ನಾಟಕ ಮಾಡೋದು. ಅಲ್ಲೇನಾಗಿದೆ ಅಂದ್ರೆ, ಅವರು ಗುರುಗಳು ಯಾವುದು ನಾರಾಯಣರಾವ್ ಅಂತ, ಅವ್ರ ಮಗಳ ಮದುವೆಗೋಸ್ಕರ ಸಹಾಯಾರ್ಥ ಪ್ರದರ್ಶನ ಹಿರಣ್ಯ ಮಿತ್ರ ಮಂಡಳಿಯಲ್ಲಿ ನಾಟಕ. ಅಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ತಿಂಗಳ ನಾಟಕ ಇದೆ. ನಾನು ಅವ್ರಿಗೂ ಕೇಳ್ತಾ ಇದ್ದೆ, ಪೌರಾಣಿಕ ನಾಟಕ ಮಾಡ್ತಿರಲ್ಲ, ನನ್ಗೇನಾದ್ರು ಪಾತ್ರ ಕೊಡಿಸಿ. ಅವ್ರು ಹೇಳಿದ್ರು, ತುಂಬಾ ಕಷ್ಟನಪ್ಪ, ನಿನ್ಗೇನು ಗೊತ್ತಿಲ್ಲ, ಅನುಭವನೇ ಇಲ್ಲ, ಏನ್ ಪಾತ್ರ ಕೊಡ್ಸೋದು, ನೋಡೋಣ ಇರು ಅಂತ ಹೇಳಿದ್ರು. ಒಂದ್ಸಲ ಏನಾಗಿದೆ ಅಂದ್ರೆ, ಆ ನಾಟಕದಲ್ಲಿ ದೇವೇಂದ್ರನ ಪಾತ್ರ ಖಾಲಿ ಇದೆ. ಒಂದೇ ಸೀನ್ ಬರೋದು. ಮಹಾರಥಿ ಕರ್ಣ ಅಂತ ನಾಟಕ, ಕರ್ಣನೇ ಮೇಯ್ನು. ಅದರಲ್ಲಿ ದೇವೇಂದ್ರನ ಪಾತ್ರ ಒಂದೇ ಸೀನ್ ಬರೋದು. ಯಾರೋ ಹೇಳಿದಾರಂತೆ, ದೇವೇಂದ್ರ ಅದೆಲ್ಲ ದೊಡ್ಡ ದೊಡ್ಡ ಪಾತ್ರ ಮೊದಲೇ ಬುಕ್ ಹಾಕ್ತಾರೆ. ಆಮೇಲೆ ಸಣ್ಣ ಪಾತ್ರ ಇನ್ನೊಂದು ತಿಂಗಳಿದೆಯಲ್ಲ, ಅವ್ರು 2 ತಿಂಗಳು 3 ತಿಂಗಳು ಪ್ರಾಕ್ಟೀಸ್ ಮಾಡ್ತಾರೆ, ಭಾನುವಾರ ಮಾತ್ರ. ಸರಿ, ಎಲ್ಲೋ ಜ್ಞಾಪಕ ಬಂದಿದೆ ಅವ್ರಿಗೆ. ಪಾಪ ಹುಡುಗ ಕೇಳ್ತಾ ಇದ್ದಾನೆ ಅಂದ್ಬಿಟ್ಟು ನನಗೆ ಒಂದು ಭಾನುವಾರ ಸಿಕ್ಕಿದೆ. ನಾಟಕ ಮಾಡ್ತೀಯ ಅಂದ್ರು. ಮಾಡ್ತೀನಿ ಅಂದೆ. ಸರಿ, ಒಂದು ಕೆಲಸ ಮಾಡು, ನಾನು ಮಧ್ಯಾಹ್ನ 1 ಗಂಟೆಗೆ ನಾನು ಊಟ ಮಾಡ್ಕೊಂಡು ಬರ್ತೀನಿ, ನೀನು ಬಾ, ಹೋಗೋಣ ಅಂದ್ಬಿಟ್ಟು ಪ್ಯಾಲೇಸ್ ಗುಟ್ಟಳ್ಳಿಯಿಂದ ಹಿರಣ್ಯ ಮಿತ್ರ ಮಂಡಳಿ, ಇವಾಗ ನಾವೇನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದೆ ಅದು, ಅಲ್ಲಿ ಕರ್ಕೊಂಡು ಹೋದ್ರು. ಆಗ್ಲೇ ಹಾರ್ಮೋನಿ ಮುಗಿಸ್ಕೊಂಡು ಹಾಡು ಹೇಳ್ತಾ ಇದ್ದಾರೆ. ಹೋದ ತಕ್ಷಣ ಅದೆಲ್ಲ ಸೀನ್ ಆದ್ಮೇಲೆ ಏನು ಅಂದ್ರು, ಅದೇ ದೇವದನ್ ಪಾತ್ರ ಅಂತ ಹೇಳಿದ್ರಲ್ಲ, ಇವರು ಕರ್ಕೊಂಡು ಬಂದೆ. ಹೌದಾ, ಏನಪ್ಪ, ನಾನು ಅದಕ್ಕೆ ಮಧ್ಯದಲ್ಲಿ ಏನಾಗಿದೆ ಅಂದ್ರೆ, ಸಣ್ಣಗಿದ್ನಲ್ಲ, ಆ ಥರ ಪಾತ್ರ ಮಾಡ್ಬೇಕಾದ್ರೆ ನಾವು ದಪ್ಪ ಆಗ್ಬೇಕು ಅಂದ್ಬಿಟ್ಟು ಗರಡಿ ಮನೆಗೆ ಹೋಗ್ತಾ ಇದ್ದೆ. ಗರಡಿ ಮನೆ ಅಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಾಗಿದೆ, 2 ವರ್ಷದೊಳಗೆ ಚೆನ್ನಾಗಾಗಿದೆ. ಪರವಾಗಿಲ್ಲ, ರಾಜನ್ ಪಾತ್ರ, ದೇವೇಂದ್ರ ಅಂದ್ರೆ ರಾಜ ಮಾಡ್ಬೋದು, ಬಾ ಕುತ್ಕೊ ಬನ್ನಿ, ನಾನು ಹೇಳ್ಕೊಡ್ತೀನಿ, ಹೇಳ್ಬೇಕು. ಆ ದರ್ಬಾರ್ ಆಡುವುದು, ಒಂದು ದರ್ಬಾರ್ ಆಡು, ಒಂದು 4 ಡೈಲಾಗ್ ಮುಗಿದು. ನೋಡಪ್ಪ, ಅದಕ್ಕೆ 100 ರೂಪಾಯಿ ಆಗುತ್ತಪ್ಪ. ನೀವು ಕೊಡ್ಬೇಕಿತ್ತು. ₹100 ಟಿಕೆಟ್ ಕೊಟ್ಬಿಡ್ತೀವಿ. ₹1 ₹2. ₹1 ಬಂದು ನೆಲದಲ್ಲಿ ಏನೋ ಹಾಕಿರ್ತಾರೆ, ಅದ್ರ ಮೇಲೆ ಕುತ್ಕೋಬೇಕು. ₹2 ಚೇರು, ಈ ತರ. ಅದು ₹100 ಟಿಕೆಟ್ ಕೊಟ್ಬಿಡ್ತಾರೆ ನಮ್ಗೆ. ಒಂದು 32 ಕೊಡ್ತಾರೆ. ಎಲ್ಲ ₹10 ₹1 ಟಿಕೆಟ್ ಕೊಡ್ತಾರೆ. ನಾವು ಅದನ್ನು ಮಾರ್ಕೋಬೇಕು. ನನಗೆ ಬರ್ತಾ ಇದ್ದಿದ್ದ ಸಂಬಳ ₹100. ₹100 ಅಂದ ತಕ್ಷಣ ಒಂದ್ ಕಡೆ ಆಸೆ, ನಾಟಕ ಮಾಡ್ಲೇಬೇಕು. ಯಾರನ್ನ ಕೇಳಿದ್ರೆ ಏನು ಅನುಭವ ಇದೆ, ಮಾಡ್ಲೇಬೇಕಂತ ಒಂದ್ ಕಡೆ 1 ತಿಂಗಳ ಸಂಬಳ ಇವರು ಕೊಡ್ಬೇಕು ಅಂತ. ಆಯ್ತು ಸರ್, ಕೊಡ್ತೀನಿ ಅಂದ್ಬಿಟ್ಟೆ. ಸಂಬಳ ಬರುತ್ತೆ, ನಾನು ಕೊಟ್ಬಿಡ್ತೀನಿ. ಅಡ್ವಾನ್ಸ್ ಏನ್ ತಂದಿಲ್ವಾ ಅಂದ್ರೆ, ಇಲ್ಲ, ನಾನು ₹1 ಏನ್ ಉದ್ಯೋಗದಲ್ಲಿ ಇದ್ರಿ ಸರ್ ಅವಾಗ ನೀವು? ಐಟಿ ಸೇರಿದ್ದೆ. ನನ್ನ ಸಂಬಳನೇ ತಿಂಗಳಲ್ಲಿ ₹100. 1969ನೇ ಇಸ್ವಿ ಏಪ್ರಿಲ್ 14 ನಾನು ಸೇರಿದ್ದೆ. ಇವಾಗ 14ಕ್ಕೆ ರಜಾ ಇದೆ, ಅಂಬೇಡ್ಕರ್ ಜಯಂತಿ. ಅವಾಗ ಇರ್ಲಿಲ್ಲ. ಸರಿ, ಸೋಮವಾರ ಅವತ್ತು. ಸರಿ ಆಯ್ತು, ಕೊಡ್ತೀನಿ ನಾನು ಅಂತ ಹೇಳಿ ಒಪ್ಕೊಂಡ್ಬಿಟ್ರೆ ಕುಂಡ್ರಿಸಿದರೆ ದರ್ಬಾರ್ ಹಾಡು ಅವ್ರು ಹೇಳ್ಕೊಡ್ತಾರೆ, ಹಾರ್ಮೋನಿಯಂ ಬಾರಿಸ್ಕೊಂಡು ಅದನ್ನ ನಾನು ರಿಪೀಟ್ ಮಾಡ್ತೀನಿ. ಆ ನಾಟಕದಲ್ಲಿ ಏನಾಗಿದೆ ಅಂದ್ರೆ, ಭೀಮನಿಗೂ ದುರ್ಯೋಧನಿಗೂ ನಿಜವಾಗ್ಲೂ ಗಲಾಟೆ ಆಗ್ಬಿಟ್ಟಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು
ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರಿಬ್ರು ಒಳ್ಳೆ ಅಧಿಕಾರಿಗಳು, ಒಳ್ಳೆ ಸಖತ್ತಾಗವ್ರೆ. ಅವ್ರಿಗೆ ಏನೇನೋ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಗಲಾಟೆ ಆಗ್ಬಿಟ್ಟು ನೀನ್ ಮಾಡೋದು ನಾನ್ ಮಾಡಲ್ಲ, ನಾನ್ ಮಾಡೋದು ನೀನ್ ಈ ತರ ಅವ್ರಿಗೆ ಅದು ಹಿಂದೆ ಆಗಿದೆ, ಬ್ಯಾಕ್ ಸ್ಟೇಜ್ ಗಲಾಟೆ ಆಗಿದೆ. ಅದು ಇವರವರೆಗೂ ಬಂದಿದೆ, ಯಾರೋ ಮಾಸ್ಟರ್ ಅವ್ರಿಗೂ ಬಂದಿದೆ, ಇನ್ನೂ ಏನೋ ತೀರ್ಮಾನ ಆಗಿಲ್ಲ. ದುಡ್ಡು ಕೊಟ್ಬಿಟ್ಟಿದ್ದಾರೆ ಅವರು. ಅವ್ರದ್ದು 300 ರೂಪಾಯಿ ಅವ್ರಿಗೆ, ದುರ್ಯೋಧನ ಪಾತ್ರಕ್ಕೆ 300 ರೂಪಾಯಿ. ನಂದು ಒಂದೇ ಒಂದು ಸೀನ್ 100 ರೂಪಾಯಿ, 300 ರೂಪಾಯಿ. ಅವ್ರು 200 ರೂಪಾಯಿ ಕೊಟ್ಬಿಟ್ಟಿದ್ದಾರೆ. 4 ದಿವಸ 100 ರೂಪಾಯಿ ಕೊಡ್ಬೇಕು ಅವ್ರು. ಅವರು ಬಂದ್ರು, ನೋಡಿದ್ರೆ ಅವ್ರಿಗೆ ಗೊತ್ತಿಲ್ಲ ದರ್ಬಾರ್ ಹಾಡು ದೇವೇಂದ್ರನಿಗೂ ಇದೆ ಅಂತ. ದರ್ಬಾರ್ ಹಾಡು ಅಂದ್ರೆ ದುರ್ಯೋಧನಿಗೆ ಇರೋದು. ಬಂದು ನೋಡ್ಬಿಟ್ಟು, ಏನ್ರಿ ಮೇಷ್ಟ್ರೆ, ಏನ್ ರಾಜಕೀಯ, ನಾನು ಇನ್ನ ನಿಮ್ಗೆ ಹೇಳೇ ಇಲ್ಲ ಮಾಡಲ್ಲ ಅಂತ ಬುಕ್ ತಂದ್ಬಿಟ್ಟಿದ್ದಾರೆ ವಾಪಸ್ ಕೊಟ್ಬಿಟ್ಟು ಹೋಗಕ್ಕೆ. ನಾನು ಹೇಳೇ ಇಲ್ಲ, ಅವಾಗ್ಲೇನೆ ದುರ್ಯೋಧನ ಮಾಡ್ತಾ ಇದ್ರಿಲ್ರಿ, ಏನ್ರಿ ರಾಜಕೀಯ? ಇಲ್ಲಪ್ಪ, ಇವರು ದೇವೇಂದ್ರನ ಪಾತ್ರ ಮಾಡ್ತಾ ಇರೋದು. ಹೌದಾ, ಸರಿ, ನಾನು ನಾಟಕ ಮಾಡೋದಿಲ್ಲ, ಯಾರ ಮಾಡಿಸ್ಕೊಡಿ. 200 ರೂಪಾಯಿ ಕೊಟ್ಟಿದ್ದೀನಿ, ಅದು ನಿಮ್ಮಲ್ಲೇ ಇರಲಿ, ನಿಮ್ಮ ಮಗಳು ಸಹಾಯಾರ್ಥಕ್ಕೆ ಅಂತ ಕೊಟ್ಟಿದ್ದೀನಿ, ನಾನು ಮಾಡಲ್ಲ, ಬರ್ತೀನಿ ಅಂತ ನೋಡಿ ಟೈಮು. ಆಮೇಲೆ ಅವರು ಏನ ಮಾಡೋದು ಅಂದ್ಬಿಟ್ಟು, ಏನಪ್ಪ ಇನ್ನೊಂದು ತಿಂಗಳಿದೆ, ಎಲ್ಲಿ ಕೆಲಸ ಮಾಡೋದು? IT. ಎಷ್ಟು ಗಂಟೆಗೆ ಹೋಗ್ತೀಯಾ? 6 ಕಾಲಿಂದ 2 ಕಾಲು. ಆಗಲ್ಲ, ಒಂದು ಕೆಲಸ ಮಾಡ್ತೀಯಾ, 1 ತಿಂಗಳು ರಜಾ ಹಾಕ್ತೀಯಾ? ದಿವಸ ನಿನಗೆ ಪ್ರಾಕ್ಟೀಸ್ ಕೊಡ್ತೀನಿ, ದುರ್ಯೋಧನ ನೀನೇ ಮಾಡಿ ಅಂದ್ರು. 1 ತಿಂಗಳು ರಜಾ, ಇಲ್ಲಾಗಲೇ 1 ತಿಂಗಳದ ಪೇಮೆಂಟು, ಎಲ್ಲೋ ಒಂದ್ ಕಡೆ ಆಯ್ತು ಮೇಷ್ಟ್ರೆ ಅಂದ್ಬಿಟ್ಟೆ. ಇದ್ರಲ್ಲೇ ಆಸಕ್ತಿ ಜಾಸ್ತಿ. ಆಯ್ತು ಮೇಷ್ಟ್ರೆ, ರಜಾ ಹಾಕ್ತೀನಿ ಅಂತ ಹೇಳ್ಬಿಟ್ಟು ದಿವಸ ಬರ್ಬೇಕು. ಎಷ್ಟು ಗಂಟೆಗೆ? 10:30, 11 ಗಂಟೆಗೆ ಬರ್ಬೇಕು. ನೀನೊಬ್ಬನಿಗೆ ನಾನು ಪ್ರಾಕ್ಟೀಸ್ ತಗೊಳ್ತೀನಿ. ಯಾಕಂದ್ರೆ ಅವ್ರ ಮಗಳ ಮದುವೆ ಸಹಾಯಾರ್ಥ ಅದು. ಸರಿ, ಆಮೇಲೆ ದುಡ್ಡು ನೀನ್ 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ, ಅವ್ರು 200 ರೂಪಾಯಿ ಕೊಟ್ಟವ್ರೆ. ಅಲ್ಲಿ ಸರಿ ಆಯ್ತು, ನೀನು 100 ರೂಪಾಯಿ ಮೇಲೆ 1 ರೂಪಾಯಿನೂ ಕೊಡ್ಬೇಡ, ಪಾತ್ರ ಸಿಗೋದು ಕಷ್ಟ, ಏನೋ ನಿನ್ನ ಅದೃಷ್ಟ. ದೇವೇಂದ್ರನ ಪಾತ್ರಕ್ಕೆ ನಾನು ಖುಷಿ ಆಗ್ಬಿಟ್ಟಿದ್ದು. ಇನ್ನು ದುರ್ಯೋಧನ ಅಲ್ಲಿ ಇಲ್ಲಿ ನೋಡಿದ್ದೆ, ಆಯ್ತು ರಜಾ ಹಾಕ್ಬಿಡ್ತೀನಿ, ಮಾಡೇ ಬಿಡೋಣ ಅಂದ್ಬಿಟ್ಟು ರಜಾ ಹಾಕ್ಬಿಟ್ಟೆ. 300 ರೂಪಾಯಿ ಟಿಕೆಟು ಕೊಟ್ಬಿಟ್ಟೆ. ದಿವಸ ಹೋಗ್ತಾ ಇದ್ದೆ ರಿಹರ್ಸಲ್ಗೆ. ಮನೆಯಲ್ಲಿ ಹೇಳ್ಬಿಟ್ಟೆ, ಈ ತರ ನಾಟಕಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ತಂದೆಯವರು ಬೈದರು, ನಮ್ಮ ತಾಯವರು ಮಾಡ್ಲಿ ಬಿಡಿ, ನಮ್ಮ ಅಪ್ಪನ ಹೆಸರಾದ್ರು ಹೇಳಿ ಆಯ್ತು ಅಂದ್ಬಿಟ್ಟು. ಅವಾಗ ಹೆಂಗು ಮನೇಲಿ ಸಂಬಳ ಕೇಳಲ್ಲ, 1 ತಿಂಗಳು ಹೋಗಿಲ್ಲ ಅಂದ್ರೆ ಸಂಬಳ ಬರಲ್ಲ, ಲಾಸಪ್ಪೆ. ಆಮೇಲೆ ಸರಿ, ನಾಟಕ ದಿವಸ ಬಂತು. ಮೀಸೆ ಸಣ್ಣ, ಅವಾಗೆಲ್ಲ ಚಿಗುರು ಮೀಸೆ. ಹೇಳಿದ್ರು, ನೋಡಪ್ಪ ನಾಳೆ ಬರ್ತಾ ಎಲ್ಲ ಮೀಸೆ ಎಲ್ಲ ತಕೊಂಡ್ಬಂದ್ಬಿಡು, ಬೇರೆ ಮೀಸೆ ಹಾಕ್ತಾರೆ. ಆಯ್ತು, ಹೋದೆ, ತೆಗೆದ್ಬಿಟ್ಟೆ, ಕುಂತಿದ್ದೀನಿ. ಸಾಯಂಕಾಲ 6 ಗಂಟೆಗೆ ನಾಟಕ. ಅವಾಗೆಲ್ಲ 4 ಅವರ್ 5 ಅವರ್ 10, 11 ಗಂಟೆವರೆಗೂ ನಾಟಕ. 6 ಗಂಟೆ ಕರೆಕ್ಟಾಗಿ ಸ್ಟಾರ್ಟ್ ಆಗ್ತಾ ಇತ್ತು. 4 ಗಂಟೆಗೆನೆ ಮೇಕಪ್ ಪಾಪ ಮೇಕಪ್ ಎಲ್ಲ ಮಾಡ್ರು. ಅವಾಗೆಲ್ಲ ಹೆಂಗಿತ್ತು ಅಂದ್ರೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಪಟ್ಟ 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 ಅಂತ ಹೊಡಿಯೋದು. ಅದು ಇವಾಗಿನ ತರ ಬ್ರಷ್ ಅದು ಇದೆಲ್ಲ ಇಲ್ಲ, ಪಟ ಪಟ ಅಂತ ಹೊಡಿಯೋದೆ. ಹೊಡೆದ್ರು, ಆಮೇಲೆ ಮೀಸೆ ಇಕ್ಬೇಕು. ಇವಾಗ ಇದಿದೆ, ಏನೋ ಮೀಸೆ ಇಡೋದಕ್ಕೆ ಗಮ್ ಇದೆ. ಅವಾಗ ಗಮ್ ಇಲ್ಲ, ಇದು ರಬ್ಬರ್ ಸೊಲ್ಯೂಷನ್, ಸ್ಪಿರಿಟ್ ಗಮ್ ಇವಾಗ. ಅವಾಗ ರಬ್ಬರ್ ಸೊಲ್ಯೂಷನ್. ಪಂಚರ್ಗೆ ಹಾಕ್ತಾರೆ, ಸೈಕಲ್ ಪಂಚರ್ಗೆ. ಅದನ್ನ ಇಷ್ಟಪ್ಪ ಟ್ಯೂಬ್ ಹಿಡ್ಕೊಂಡು ಹಿಂಗಂದ್ರು, ಅದು ಬಗ 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 ಉರಿತಾ ಇತ್ತದು. ಸ್ಪಿರಿಟ್ ಗಮ್ಮೇ ಉರಿಯುತ್ತೆ, ಅದ್ರ ಹತ್ರಷ್ಟು ಉರಿತಾ ಇದ್ದದು. ಆಮೇಲೆ ಯಾವ್ದೋ ಕಂಬಳಿದು ಹಿಂಗ್ ಕಟ್ ಮಾಡ್ಕೊಂಡು ಇಟ್ಬಿಟ್ಟು ಹಿಂಗಂದ್ರು, ಕಂಬಳಿದಾರ ಇಷ್ಟಪ್ಪ ಇಟ್ರು. ಅದು ಮೂಗುಗಳಿಗೆಲ್ಲ ಹೋಗ್ತೈತೆ ಇದು. ಅದು ಹಾಕ್ಬೇಕಾದ್ರೆ ನನಗೆ ಅಯ್ಯೋ, ಒಂದ್ ಕಡೆ ನಾಟಕ ಮಾಡ್ಬೇಕು ಅಂತ ಇಷ್ಟ,
ಈ ಇದು ಹಿಂಸೆ. ಹಿಂಸೆ ಆಯ್ತು. ಒಂದು ಏನೋ ಒಂಥರ ಟೈಟ್ ಆಗ್ತೈತೆ ಮುಖ, ಮಾತಾಡಕ್ಕೆ ಫ್ರೀ ಇಲ್ಲ. ಸರಿ ಆಯ್ತು, ಒಂದು ಬಟ್ಟೆ ಗಿಟ್ಟೆಲ್ಲ ಹಾಕಿದ್ರು, ನೋಡ್ಕೊಂಡೆ ಕನ್ನಡಿಲಿ, ಖುಷಿ ಆಯ್ತು. ನಾಟಕ ನಡೀತದೆ, ಒಂದು ಸೀನ್ ಆಗಿದೆ, ಎರಡನೇ ಸೀನ್ ನಾನು ಎಂಟ್ರಿ. ಸರ್ ನಿಮ್ ಏಜ್ ಎಷ್ಟಿತ್ತು ಸರ್ ಅವಾಗ ನಾಟಕ? ಅವಾಗ 25 ವರ್ಷ ನನಗೆ. ಸರಿ ಎಂಟ್ರಿ, ಏನಕ್ಕೋ ನೋಡ್ದೆ, ಜನ ಅದು ತುಂಬಿದೆ, ಸಾಹಿತ್ಯ ಪ್ರದರ್ಶನ, ತುಂಬಾ ಜನ. ಅವಾಗೆಲ್ಲ ನಾಟಕಕ್ಕೆ ತುಂಬಾ ಸೀರಿಯಲ್ ಅದೆಲ್ಲ ಇರ್ಲಿಲ್ವಲ್ಲ, ನಾಟಕಕ್ಕೆ ತುಂಬಾ ಪ್ರೋತ್ಸಾಹ ಆಯ್ತು. ಜನ ಹೌಸ್ಫುಲ್ ನೋಡಿ ಭಯ ಬಂದ್ಬಿಡ್ತು ನನಗೆ. ಇಷ್ಟು ಜನರು ಪ್ರಾಕ್ಟೀಸ್ ಅಲ್ಲಿ ಯಾರು ಇರ್ತಾ ಇರ್ಲಿಲ್ಲ. ನಾನು ಮೇಷ್ಟ್ರು ಯಾರಾದ್ರೂ ಇಬ್ರಿದ್ರೆ ಮುಗ್ದೋಯ್ತು. ಯಪ್ಪ, ಇಷ್ಟು ಜನರ ಮುಂದೆ ನನ್ನ ನಾಟಕ ಮಾಡ್ಬೇಕಾ, ಸುಸ್ತಾಗ್ಬಿಟ್ಟೆ. ಭೀಮ ಎಂಟ್ರಿ ಆಗಿದೆ, ನಾನು ಎಂಟ್ರಿ ಕೊಡಬೇಕು, ಹಂಗೆ ನಡೀತಾ ಇದ್ದೀನಿ. ಒಬ್ಬನಿಗೆ ಗೊತ್ತಾಯ್ತು, ಹಾಕಿ ತಳ್ಬಿಟ್ಟ ಸ್ಟೇಜ್ಗೆ. ಗದೆ ಹಿಡ್ಕೊಂಡು ನಿಂತಿದ್ದೀನಿ, ಹೋಗ್ಲಾ ಬೇಡವಾ, ಹೋಗ್ಲಾ, ಅವ್ನು ಕರೀತಾ ಇದ್ದಾನೆ ಅಲ್ಲಿಂದ. ಭೀಮ ಕೂಗ್ತಾ ಇದ್ದಾನೆ, ಏಯ್ ಧೈರ್ಯವಿದ್ದರೆ ಎದುರಿಗೆ ಬಾ ಅಂತ. ಅವನು ಎಲ್ಲಿ ಹೋಗೋದು ಧೈರ್ಯ. ಆಕೆ ಒಬ್ಬನ್ ಗೊತ್ತಾಗೋಯ್ತಿದೆಲ್ಲ, ಅವ್ರಿಗೆ ಎಷ್ಟು ಅನುಭವ ಇದೆಲ್ಲ, ಅವನು ಯಾವ ಪಾತ್ರಧಾರಿನೂ ಗೊತ್ತಿಲ್ಲ. ಹಾಗೆ ತಳ್ದ. ಆ ತಳ್ಳಿದಕ್ಕೆ ಹೆಂಗ್ ಹೋದೆ ಅಂದ್ರೆ, ಆ ಎಂಟ್ರಿಗೆನೆ ನಾನು ಹೋಗ್ಲಿಲ್ಲ, ಯಾರೋ ತಳ್ಳಿದ್ದು. ಬಂದ ತಕ್ಷಣ ಕ್ಲಾಪ್ಸ್. ಇದು ಗದೆ ಹಿಡ್ಕೊಂಡು ಹಿಂಗ್ ಬಂದ ತಕ್ಷಣ ಒಂಥರ ಸ್ಕೇಟಿಂಗ್ ತರ ಫುಲ್ ಕ್ಲಾಪ್ಸ್. ಭಯ ಎಲ್ಲ ಹೊರಟೋಯ್ತು. ಸರಿ, ನಂದು ಏನ್ ಡೈಲಾಗ್ ಇದೆ ಅದೆಲ್ಲ ಮಾಡಿ, ಅಂದ್ರೆ ಪೂರ್ತಿ ತೃಪ್ತಿ ಇಲ್ಲ ನನಗೆ, ಇಲ್ವಾ, ಹೊಸ್ದು ಪೂರ್ತಿ ತೃಪ್ತಿ ಇಲ್ಲ ಆ ಸೀನ್ ನಲ್ಲಿ. ಆಯ್ತು, ಆ ಸೀನ್ ಮುಗೀತು, ಬಂದೆ. ಹೇಳ್ತೀನಿ, ಇವಾಗ್ಲೇ ಇಲ್ಲ, ಹೇಳ್ತೀನಿ. ಅದರಲ್ಲಿ ಭೀಮ ಅವನ ಅದೇ ಧೈರ್ಯವಿದ್ದರೆ ಎದುರಿಗೆ ಬಾ ಅಂತ ಹೇಳ್ತಾನೆ. ಅವಾಗ ನಾನು ಎಂಟ್ರಿ ಕೊಟ್ಟು, ನಿಲ್ಲಿಸು, ನಿನ್ನ ಮಾತನ್ನು ಅಲ್ಲಿಯೇ ನಿಲ್ಲಿಸು. ಬಂಡ ಬಕನನ್ನು ಕೊಂದದ್ದು ನಿನ್ನ ಪರಾಕ್ರಮವು, ಹಿಡಿಂಬೆಯನ್ನು ಹೊರಿಸಿದ್ದು ನಿನ್ನ ಪರಾಕ್ರಮವು. ಯಾರ ಮುಂದೆ ನಿಂತುಕೊಂಡು ಮಾತನಾಡುತ್ತಿರುವೆ? ಭುಜಬಲ ಪರಾಕ್ರಮ ಛಲದಂಕಮಲ್ಲ. ಈ ಕೌರವೇಶ್ವರನ ಎದುರಲ್ಲಿ ನಿನ್ನ ಅಸಂಬದ್ಧ ಮಾತುಗಳು, ನಿಲ್ಲಿಸು. ಆಯ್ತು, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಆಮೇಲೆ ಸರಿ, ಮತ್ತೆ ಒಳಗಡೆ ಬಂದೆ, ನೋಡ್ತಾ ಇರ್ತೀನಿ, ಬರ್ದ್ಬಿಟ್ಟಿರ್ತಾರೆ ಇಂತಿಂತ ಸೀನು, ಇದಾದ್ಮೇಲೆ ಈ ಸೀನ್ ಅಂತ. ನಾನು ಸೀನ್ ನೋಡ್ತೀನಿ, 5ನೇ ಸೀನ್, 2ನೇ ಸೀನ್ ಆಗಿದೆ, ಇನ್ನ 3, 4, 2 ಸೀನ್ ಕಾಯ್ಬೇಕಾ, ನಾನು ಹೋಗ್ಬೇಕು ನಾನು. ಆಮೇಲೆ ಆ ಸೀನ್ ನಲ್ಲಿ ಫಸ್ಟ್ ಒಂದು 20% ಮಾಡಿದ್ದೆ, 2ನೇ ಸೀನ್ ಹೋದಾಗ ಒಂದು 30%. ಆಮೇಲೆ ಕೊನೆಗೆ ಯುದ್ಧನೇ ಇದೆ, ಇಬ್ಬರಿಗೂ ಯುದ್ಧ ಆಗಿ ಅವನು ಭೀಮ ತೊಡೆಗೆ ಹೊಡಿತಾನೆ, ಮುರಿದು ಬೀಳ್ತೀನಿ. ಅಲ್ಲಿ ಬಿದ್ದಾಗ ಒಂದು ತಮಾಷೆ ಆಗುತ್ತೆ. ಗಾಂಧಾರಿ ಬಂದು ಮೈ ಮುಟ್ತಾಳೆ. ಯಾರು ಅಂತೀನಿ. ಏಕೆ ಪುತ್ರ, ನನ್ನ ಸ್ಪರ್ಶ ನಿನಗೆ ಅರಿವಾಗಲಿಲ್ಲವೇ? ಅವಾಗ ಹೇಳ್ತೀನಿ, ಎಲ್ಲಮ್ಮ ನೀನು ನನ್ನ ಸ್ಪರ್ಶ ಮಾಡಿದ್ದೆ, ಹುಟ್ಟಿದಾಗಲೇ ನನ್ನನ್ನ ದಾಸಿ ಕೊಟ್ಬಿಟ್ಟೆ ನೀನು ಹಾಲನ್ನು ಕುಡಿಸಿಲ್ಲ ನನಗೆ, ದಾಸಿ ನನ್ಗೆ ಹಾಲು ಕುಡಿಸಿರೋದು, ದಾಸಿ ನನ್ನನ್ನ ಬೆಳೆಸಿರೋದು. ನಿನ್ನ ಮಾತ್ರ ಪ್ರೀತಿನೇ ನನಗೆ ಸಿಗ್ಲಿಲ್ಲ, ನನ್ಗೊಬ್ಬನಿಗೆ ಅಲ್ಲ, ನಾವು 100 ಜನ ಮಕ್ಕಳಿಗೂ ಸಿಗ್ಲಿಲ್ಲ. ಗಾಂಧಾರಿಗೆ ಧೃತರಾಷ್ಟ್ರನ ಮೇಲೆ ಕೋಪ ಇರುತ್ತೆ. ಗಾಂಧಾರಿ ಮಹಾನ್ ರೂಪವಂತೆ, ಮಹಾನ್ ರೂಪವಂತೆ, ಅವನ್ ಗರ್ವ ಇರುತ್ತೆ. ಧೃತರಾಷ್ಟ್ರ ಕೊಟ್ಟು ಕುರುಳ.
ಇವಳ ಮನಸ್ಸಿನಲ್ಲಿ ಏನೇನೋ ಆಸೆ ಇರುತ್ತೆ. ಅದು ಬಲವಂತವಾಗಿ ಏನು ಗೊತ್ತಿಲ್ಲದೆ ತೋರಿಸ್ದೆ ಆ ಆ ಕ್ಷಣದಲ್ಲಿ ತಾಲಿ ಕಟ್ತಾನೆ ಧೃತರಾಷ್ಟ್ರ. ಅದನ್ನು ಯಾರೋ ಕಟ್ಟಿಸ್ತಾರೆ, ಕುರುಡ, ಗಾಂಧಾರಿಗೆ ಗೊತ್ತಿರ್ಲಿಲ್ವಾ ಅಂದ್ರೆ? ಗೊತ್ತಿರ್ಲಿಲ್ಲ. ಅವಳು ಆಸೆ ಇಟ್ಕೊಂಡ್ಬಿಟ್ಟಿರ್ತಾಳೆ, ನಾನು ಸಿಕ್ಕಾಪಟ್ಟೆ ರೂಪವಂತೆ, ನನ್ನ ಮದುವೆ ಆಗೋನು ನನಗಿನ್ನ ಚೆನ್ನಾಗಿರ್ತಾನೆ, ಆಗಿರ್ತಾನೆ, ಹೀಗಿರ್ತಾನೆ, ನೋಡಕೋನು ದಷ್ಟಪುಷ್ಟವಾಗಿರ್ತಾನೆ, ರಾಜ ಚೆನ್ನಾಗಿರ್ತಾನೆ, ಪುಟ್ಟ ತಾಲಿ ಕಟ್ಬೇಕಾದ್ರೆ ಚಡಾಯಿಸ್ತಾನೆ. ಯಾರು ಹೇಳ್ತಾರೆ, ಅವಾಗ ನೋಡ್ತಾಳೆ, ನೋಡ್ಬಿಟ್ಟು ಎದ್ದು ಬಿಡ್ತಾಳೆ ಅವಳು. ಗಾಂಧಾರಿ ಮೇಲೆ ಎದ್ದು ಬಿಡ್ತಾಳೆ. ಇಡೀ ಜನ ಎಲ್ಲ ಶಾಕ್. ಏನಿದು, ಯಾರಾದ್ರೂ ಹೆಣ್ಣು ತಾಲಿ ಕಟ್ಟಿದ ತಕ್ಷಣ ಎದ್ದು ನಿಂತ್ಕೊಂತಾಳ? ಕಟ್ಟಿದ್ಮೇಲೆ ಅವಳಿಗೇನಿರುತ್ತೆ ಅಂದ್ರೆ ಎಗರ್ಸ್ ಒದ್ಬಿಟ್ಟು ಎಲ್ಲ ಬೀಳ್ಸ್ಬಿಟ್ಟು ಹೋಗ್ಬೇಕು. ನನಗಿಂತ ಇದು ಮಾಡಿದ್ರಲ್ಲ ನೀವು, ಅವಮಾನ ಅಲ್ವಾ, ನನಗೆ ಮೋಸ ಮಾಡಿದ್ರಿ ನೀವು ಅನ್ನೋ ತರ ಬರುತ್ತೆ. ಇಲ್ಲೋ ಅವಳಿಗೆ ಒಂದು ಜ್ಞಾನೋದಯ ಆಗ್ತಿದೆ. ಎಂತ ಹೆಸರಿದೆ ನಿನಗೆ, ಎಂತ ಕುಲದಲ್ಲಿ ನೀನು ಮದುವೆ ಆಗ್ತಾ ಇದೀಯ, ನೀನೇನಾದ್ರೂ ಈ ಕೆಲಸ ಮಾಡ್ಬಿಟ್ರೆ ನಿನ್ನ ಬಿಡ್ತಾರ? ಇವರು ಸಾಮಂತರಾಜರು, ಇವರು ಚಕ್ರವರ್ತಿಗಳು, ಬಿಡ್ತಾರ? ಅಲ್ಲಿ ಕತ್ತರಿಸಾಕ್ಬಿಡ್ತಾರೆ. ಅದಕ್ಕೋಸ್ಕರ ಅವ್ರು ಮೋಸ ಮಾಡ್ದಂಗೆ ನಾನು ಅವ್ರು ಮೋಸ ಮಾಡ್ಬೇಕು ಅಂತ ಎಲ್ಲೋ ಒಂದು ಇದಾಗ್ಬಿಟ್ಟು ಹೇಳ್ತಾಳೆ, ನೀನು ಜಗತ್ತನ್ನು ನೋಡದಿದ್ದಾಗ ನಾನೇಕೆ ಈ ಜಗತ್ತನ್ನು ನೋಡಬೇಕು? ಆದ್ರಿಂದ ನಾನು ಇವತ್ತಿಂದ ಅಂದ್ಬಿಟ್ಟು ಸೆರಗ್ನ ಹರಿದ್ಬಿಟ್ಟು ಕಟ್ಕೊಂತಾಳೆ. ಫುಲ್ ಸಾವಿರಾರು ಜನ ಇರ್ತಾರೆ, ಎಲ್ಲರೂ ನೋಡಿ ಒಂದೇ ಕ್ಷಣದಲ್ಲಿ ಅವಳು ಆ ಥರ ಚೇಂಜ್ ಆಗ್ತಾಳೆ, ಚಪ್ಪಾಳೆ ತಟ್ಬಿಡ್ತಾರೆ. ಆದ್ರೆ ಮಕ್ಕಳಾದ್ರೂ ಮಕ್ಕಳ ಮೇಲೆ, ಗಂಡನ ಮೇಲೆ ಪ್ರೀತಿ ಇಲ್ಲ, ಅವ್ರಿಗೆ ದ್ವೇಷ. ಅದರಿಂದನೇ ಇವರೆಲ್ಲ ಕೆಟ್ಟವರಾದ್ರು. ಅಲ್ಲೇ ಕೇಳ್ತಾನೆ, ಯಾವಕ್ಕಮ್ಮ ಸ್ಪರ್ಶ ಮಾಡಿದ್ದೆ ನನ್ನ? ಕುಂತಿಗೆ 5 ಜನ ಮಕ್ಕಳು, ನಮ್ಮ 100 ಜನನ ಅವರು ಸಾಯಿಸಿದ್ರು. 5 ಮಕ್ಕಳು 100 ಜನನ ಸಾಯಿಸಿದ್ರು, ನಮ್ಮ ಇಡೀ ಸೈನ್ಯನೇ ಸಾಯಿಸಿದ್ರು. ಯಾಕೆಂದ್ರೆ ಅವ್ರಿಗೆ ತಾಯಿ ಪ್ರೀತಿ ಸಿಕ್ತು, ತಂದೆ ತಾಯಿ ಪ್ರೀತಿ ಸಿಕ್ತು, ಬುದ್ಧಿವಾದ ಹೇಳಿದ್ರು, ಚೆನ್ನಾಗಿ ಬೆಳೆಸಿದ್ರು, ಒಳ್ಳೆಯವರಾದ್ರು. ನಾವು ನಿನ್ನ ದ್ವೇಷನೇ ನಮ್ಮನ್ನ ಈ ತರ ಮಾಡಾಕ ಅಂತಾನೆ. ಸರಿ ಅಂದ್ಬಿಟ್ಟು ಕೊನೆಗೆ ಅಲ್ಲೇ ಸಾಯ್ತಾನ. ಇವಳು ತೊಡೆ ಮೇಲೆ ಸಾಯ್ತಾನೆ, ಗಾಂಧಾರಿ ತೊಡೆ ಮೇಲೆನೆ ಪ್ರಾಣ ಹೋಗುತ್ತೆ. ಅದಾದ್ಮೇಲೆ ಏನಾಗೋಯ್ತು, ಆ ಮೀಸೆದ್ ಬರ್ತೀನಿ, ನಾಟಕ ಎಲ್ಲ ಮುಗೀತು, ಕಿತ್ರು ಮೀಸೆ. ನಾನು ಅವಾಗ ಸೀಮೆ ಎಣ್ಣೆ, ಇವಾಗಾದ್ರೂ ಕ್ರೀಮ್ ಇದೆ, ಕೊಬ್ಬರಿ ಎಣ್ಣೆ ಎಲ್ಲ ಕೊಡ್ತಾರೆ ಅಲ್ಲ, ಇದ್ದಿದ್ದು ನಡೆದಿದ್ದು ಅದು. ಆ ಕಾಲದಲ್ಲಿ ಆಗಿತ್ತು. ಕೊಬ್ಬರಿ ಎಣ್ಣೆ ಎಲ್ಲ ಯಾರು ತರೋರು? ಅದು ಅಷ್ಟು ಇದಕ್ಕೆ ಒಬ್ಬರಿಗೆ ಒಂದು ಏನಿಲ್ಲ ಅಂದ್ರೂ 50 ಗ್ರಾಮ್ ಕೊಬ್ಬರಿ ಎಣ್ಣೆ ಬೇಕು. ಅದಕ್ಕೆ ಸೀಮೆ ಎಣ್ಣೆ ಕೊಟ್ರು, ಅದನ್ನೆಲ್ಲ ಹಚ್ಕೊಂಡು ಅದನ್ನ ಫಸ್ಟ್ ಕಿತ್ರು. ಅದು ಬೇರೆಯವ್ರಿಗೆ ಹಾಕ್ಬೇಕು ಅವ್ರು. ಅಂದ್ರೆ ಗಮ್ ಹೋಗಕ್ ಸೀಮೆ ಎಣ್ಣೆ ಹಾಕ್ಬಿಟ್ಟು ಸ್ಪಿರಿಟ್ ಗಮ್ ಅಲ್ಲ, ರಬ್ಬರ್ ಸೊಲ್ಯೂಷನ್. ಅದನ್ನ ಹಾಕಿ ಕಿತ್ರಲ್ಲ, ಚರ್ಮನೆ ಕಿತ್ಕೊಂಡ್ ನಂಗೆ ಹಾಕ್ಬೇಕು. ಆಮೇಲೆ ಅದೆಲ್ಲ ತೊಳ್ಕೊಂಡು, ಸರಿ ಕಣ್ಣೆಲ್ಲ ಬಗ 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 ಅಂತ ಉರಿತಾ ಇದೆ. ಆಮೇಲೆ ಮನೆಗೆ ಬಂದಿದ್ದಾಯ್ತು. ಮನೆಗೆ ಬಂದ್ಮೇಲೆ 1-2 ದಿವಸ ಆದ್ಮೇಲೆ ಇನ್ನೂ ಮೀಸೆ ಬರ್ತಾ ಇದೆ. ಅಷ್ಟರೊಳಗೆ ಯಾರೋ ಫ್ಯಾಕ್ಟ್ರಿಯಿಂದ ಒಂದು 4-5 ಜನ ಬಂದಿದ್ರು ನಾಟಕ ನೋಡಕ್ಕೆ. ಹೇಳಿದ್ರು, ಅವ್ರು ವರ್ಷಕ್ಕೊಂದು ನಾಟಕ ಮಾಡ್ತಾರೆ. ಅವ್ರೇನ್ ಹೇಳಿದ್ರು ಅಂದ್ರೆ, ಅದ್ ಮಾಡ್ಸಾರೆ ಒಬ್ರು ಅಲ್ಲಿ ಬಿ ನಾರಾಯಣಪುರ ಅಂತ ಇದೆ ಐಟಿ ಹತ್ರ. ಅವ್ರು ನಾಟಕ ಅಂದ್ಬಿಟ್ಟು, ಅಂಜನಪ್ಪ ಒಂದು ಕೆಲಸ ಮಾಡು, ಇನ್ನ 1 ತಿಂಗಳಿಗೆ ಇದು ನಾಟಕ ಇದೆ ಕುರುಕ್ಷೇತ್ರ, ಅದ್ರಲ್ಲಿ ಭೀಮನ್ ಪಾತ್ರ ಮಾಡ್ತೀಯ ನೀನು, ಕಾಸು ಕೊಡ್ಬೇಕಾ ಅಂದೆ. ಇಲ್ಲಪ್ಪ ನಾನೇ ಹಾಕೊಂಡು ಮಾಡ್ತಾ ಇದ್ದೀನಿ ಲಕ್ಷ್ಮಣ, ಹಂಗಿದ್ರೆ ಮಾಡ್ತೀನಿ ಅಂತ ಯೋಚನೆ ಮಾಡಿದೆ. ಏನು ಕಷ್ಟ ಇಲ್ಲ ನನಗೆ,
ಆದರೆ ಮೀಸೆದೆ ಕಷ್ಟ ನನಗೆ ಅಂದ್ಬಿಟ್ಟು ಇನ್ನೂ ಒಂದು ತಿಂಗಳಿದೆ ಅಂದ್ರಲ್ಲ, ಬಿಟ್ಬಿಟ್ಟೆ. ಮೀಸೆ ದಾಡಿ ಎಲ್ಲ ಬಿಟ್ಬಿಟ್ಟೆ. ಬಿಟ್ಬಿಟ್ರೆ ಏನೋ ಸ್ವಲ್ಪ ಸ್ವಲ್ಪ ಬಂತು, ಈ ಎಲ್ಲದು ಒಂಥರ ಬಂತಲ್ಲ. ನಾಟಕ ನಾಳೆ ಇದೆ ಅನ್ನಂಗೆ ಹೋಗಿ ಸಲೂನ್ಗೆ ಹೋದೆ. ಸಲೂನ್ಗೆ ಹೋಗ್ಬಿಟ್ಟು, ನೋಡಪ್ಪ ಭೀಮನ್ ಪಾತ್ರ ಮಾಡ್ತಾ ಇದ್ದೀನಿ ನಾನು, ಇದನ್ನ ಅದೇನ್ ಮಾಡ್ತೇವೆ ಗೊತ್ತಿಲ್ಲ, ಆ ಶೇಪ್ ಬರಬೇಕು ಅಂದೆ. ಅವ್ರು ಕ್ಲೀನಾಗಿ ಎಲ್ಲ ಶೋ ಮಾಡಿ ಈ ತರ ಶೇಪ್ ಬಂದು ಬಿಟ್ರು. ಅಲ್ಲೋದೆ, ನಂದು 25% ಇತ್ತು ಅಷ್ಟೇ. ಅವ್ರು 75% ಅದಕ್ಕೆ ಕಾಡಿಗೆ ಅದು ಇದು ಎಲ್ಲ ಹಚ್ಬಿಟ್ಟು ಮಾಡಿದ್ರು. ಅದು ಒಳ್ಳೆ ಭೀಮನ್ ಪಾತ್ರ ಒಳ್ಳೆ ಹೆಸರು. ಸರ್, ಈಗ ಮೊದ್ಲೇ ನಾಟಕ ಮಾಡಿದ್ರಲ್ಲ ನೀವು, ಅವಾಗ ನಿಮ್ ತಂದೆ ತಾಯಿ ಎಲ್ಲ ಬಂದಿದ್ದಾರೆ ಸರ್ ನಾಟಕ ನೋಡಿ? ಮತ್ತೆ ಅವ್ರದ್ದು ಹೆಂಗಿತ್ತು ಸರ್ ರಿಯಾಕ್ಷನ್? ಅವರು ದೃಷ್ಟಿ ತೆಗೆದ್ರು ಮನೆಗೆ ಬಂದಾಗ. ಇಲ್ಲ, ತುಂಬಾ ಅವ್ರ ಪ್ರೋತ್ಸಾಹದಿಂದನೇ ನಾವು ಇಷ್ಟು ಇದು ಬಂದ್ವಿ. ಯಾಕಂದ್ರೆ 1 ತಿಂಗಳು ಸಂಬಳ ಇಲ್ಲ, 100 ರೂಪಾಯಿ ಕೊಡ್ಬೇಕು. ಅವ್ರ ಪ್ರೋತ್ಸಾಹ ಇಲ್ಲ, ನಾನೆಲ್ಲಿ. ತುಂಬಾ ಖುಷಿ ಪಡೋರು ನಮ್ಮ ತಂದೆ ನಮ್ಮ ತಾಯಿ ಅಂತೂ. ಆಮೇಲೆ ನಮ್ಮೂರಿಂದ, ನಮ್ಮ ಮಾಚವಳ್ಳಿಯಿಂದ ಸುಮಾರು ಒಂದು 50 ಜನ ಬಂದಿದ್ರು ನಾಟಕ ನೋಡಕ್ಕೆ. ಗಾಡಿ ಕಟ್ಕೊಂಡ್ ಬಂದಿದ್ರು ಅವಾಗ. ಸರಿ, ತುಂಬಾ. ಆಮೇಲೆ ಅದೇ ತರ ಆಮೇಲೆ ಏನಾಗುತ್ತೆ, ಇವೆರಡು ನಾಟಕನೇ ಸಾಕಲ್ವಾ, ಹೋಗಿ ಹೇಳಿದೆ. ಅವಾಗೆಲ್ಲ ಫೋಟೋ, ಕ್ಯಾಮ್ರಾಮನ್ ಫೋಟೋ ತೆಗೆದಿದ್ದು, ಅದೆಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಕನ್ನಡ ತೋರಿಸ್ತೇನೆ ಅಂತ ಮಾಡಿದ್ದೀನಿ. ದುರ್ಯೋಧನನು ಮಾಡಿದ್ದೀನಿ, ಭೀಮನು ಮಾಡಿದ್ದೀನಿ, ಯಾವ್ದನ ಪಾತ್ರ. ಆಮೇಲೆ ಒಂದು ನಾಟಕದಲ್ಲಿ ಆಳು ಅಂತ ಒಂದು ಪಾತ್ರ. ಆಳು ಮೈಸೂರು ಮಹಾರಾಜರದು ಸ್ಟೋರಿ, ಅಮೃತ ವರ್ಷಿಣಿ ಅಂತ. ಆಳು ಅಂತ ಇತ್ತು. ಅದನ್ನ ಅವ್ರು ಒಂದಷ್ಟು ಸ್ಪಷ್ಟವಾಗಿದೆ. ಅವಾಗ ನೋಡಪ್ಪ, ಆಳು ಅಂತ ಒಂದು ಪಾತ್ರ ಇದೆ, ಮಾಡ್ತೀನಿ, ಮಾಡಬೇಕು. ಒಟ್ಟಿನಲ್ಲಿ ITIಗೆ ಎಂಟರ್ ಆಗಬೇಕು, ITI ಲಲಿತ ಕಲಾ ಸಂಗೀತ ಎಂಟರ್ ಆಗಬೇಕು. ಆಯ್ತು, ಮಾಡ್ತೀನಿ. ಅದು ಹೆಂಗಿದೆ ಅಂದ್ರೆ, ಮಹಾರಾಜರಿಗೆ ಮೈಗಾವಲು. ಆಳು ಅಂತ ಸ್ಕ್ರಿಪ್ಟ್ ಅಲ್ಲಿ ಇದೆ ಅಷ್ಟೇ, ಮೈಗಾವಲು. ಮಹಾರಾಜರ ಜೊತೆಲೇ ಇರ್ತೀನಿ. ಬಹಳ ಅದರಲ್ಲಿ ಒಂದು ಕುಸ್ತಿ ಬೇರೆ ಇದೆ. ರಾತ್ರಿ ಒಬ್ಬ ದರೋಡೆಕೋರ ಬರ್ತಾನೆ. ಬಂದಾಗ ಮಹಾರಾಜರು ಮಲಗಿರ್ತಾರೆ, ನಾನು ನೋಡ್ಕೊಂತಾ ಇರ್ತೀನಿ. ಅವಾಗ ಅವ್ನು ಬಂದಿದ್ದು ಗೊತ್ತಾಗ್ಬಿಟ್ಟು ಮಹಾರಾಜರಿಗೆ ಎಲ್ಲಿ ಎಚ್ಚರಿಕೆ ಆಗ್ಬಿಡುತ್ತೋ ಅಂತ ಅವನ ಮೇಲೆ ಕುಸ್ತಿ ಮಾಡಿ ಕಟ್ಟಿ, ಅವನ್ನ ಹಗ್ಗ ಎಲ್ಲ ಕಟ್ಟಿ ಮಲಗಿಸ್ತೀನಿ. ಅವನು ಒದ್ದಾಡ್ತಾನೆ. ಅವಾಗ ಎಚ್ಚರಿಕೆ ಆಗ್ತಿತ್ತು ಅವ್ನಿಗೆ, ಯಾರಿದು ಅಂತ. ಈ ತರ ನಿಮ್ಮನ್ನ ಕೊಲ್ಲಕ್ ಬಂದಿದ್ದ, ಎಬ್ಬರ್ಸಕ್ಕಿಲ್ವಾ? ಇಲ್ಲ, ನಿಮ್ಗೆ ನಿದ್ರೆ ಯಾಕೆ, ನಿದ್ರಾಭಂಗ ಯಾಕೆ ಮಾಡ್ಬೇಕು. ತುಂಬಾ ಒಳ್ಳೆ ಪಾತ್ರ, ಒಳ್ಳೆ ಹೆಸರು ಬಂತು. ಅವತ್ತಿಂದನೇ ಹೇಳ್ಬಿಟ್ರು, ಇನ್ಮೇಲೆ ITIನಲ್ಲಿ ಯಾವ ನಾಟಕ ನಿಮ್ಗೆ ಹಾಕೊಡ್ತೀನಿ ಅಂತ ಹೇಳಿ. ಸುಮಾರು 1969ರಲ್ಲಿ ನಾನು ಫ್ಯಾಕ್ಟ್ರಿ ಸೇರಿದ್ದು. 69, 72ರಲ್ಲಿ 73ರಲ್ಲೂ ನಾಟಕ ಮಾಡಿತ್ತು. ಅಲ್ಲಿಂದ ಶುರು ಆಗೋಯ್ತು. 2002 VRS ತಗೊಂಡೆ. ಅಲ್ಲಿವರೆಗೂ ನಾನು ITIನಲ್ಲಿ ಯಾವುದೇ ನಾಟಕ ಮಾಡಲಿ ನನಗೊಂದು ಪಾತ್ರ ಫಿಕ್ಸ್. ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಕೊಟ್ಟರು. ಅಲ್ಲಿ ಈ ಮಧ್ಯದಲ್ಲಿ ಏನಾಯ್ತು ಅಂದ್ರೆ, ಬೆನಕ ಅಂತ ಬೆಂಗಳೂರಿನಲ್ಲಿ ಒಳ್ಳೆ ತಂಡ ಇದೆ, ನಂಬರ್ 1 ತಂಡ. ನಾಗಾಭರಣ ಸರ್ ಇದ್ದಾರೆ, BV ಕಾರಂತರು ಹುಟ್ಟಾಕಿದ್ದದು ಬೆನಕ. ಇವತ್ತು ಯಶ್ ಇದಾರಲ್ಲ, ಯಶ್ ಕೂಡ ಅಲ್ಲಿಂದ ಬಂದಿರೋದು. ಸುಂದರ್ ರಾಜು ಮಹಾನ್ ಕಲಾವಿದರು ಅಲ್ಲಿ ಇದ್ದಿದ್ದು. ಅದರಲ್ಲಿ ನನಗೆ ಎಂಟ್ರಿ ಸಿಕ್ತು. ರಾಮಚಂದ್ರ ರಾವ್ ಅಂತ ಒಬ್ಬರಿದ್ರು, ಲೈಟಿಂಗ್ ಎಲ್ಲ ನೋಡ್ಕೊಂಡವರು. ಅವರು ಬಾ ಅಂದ್ಬಿಟ್ಟು ಕರ್ಕೊಂಡೋಗಿ ನನ್ನ ಬೆನಕಾಗಿ ಸೇರಿಸಿದ್ರು. ಅಲ್ಲಿ ಜೋ ಕುಮಾರಸ್ವಾಮಿ, ಸತ್ತವರ ನೆರಳು, ಸಾವಿನ ಸುತ್ತ, ಯಮರಂಜನೆ ಅಂತ ಒಂದು ನಾಟಕ. ಅದು 100 ಪ್ರದರ್ಶನ ಆಯ್ತು. 100 ಪ್ರದರ್ಶನ, ಬರೀ ಕಾಮಿಡಿ ಅದು. ನಾನು ಯಮ ಮಾಡಿದ್ದೆ. ಫಸ್ಟ್ ಹಾಫ್ನಲ್ಲಿ ಸುಂದರ್ರಾಜ್, ಆಮೇಲೆ ನಾನು ಯಮ ಮಾಡಿದೆ. ಎಲ್ಲ ಭಾಷೆ ಮಾತಾಡೋದು ಅದರಲ್ಲಿ. ಆ ಥರ ಯಮಲೋಕ, ಭೂಲೋಕ, ಈ ಥರ ಇದು. ಅಲ್ಲಿ ಒಳ್ಳೆ ಹೆಸರು ಬಂತು. ಅಲ್ಲಿಂದ ನಾಟಕಗಳು, ಬರೀ ನಾಟಕಗಳು. ಫ್ಯಾಕ್ಟ್ರಿಲಿ ಯಾವುದೇ ಇರಲಿ ಕಾಂಪಿಟೇಷನ್, ರಾಜ್ಕುಮಾರ್ ಕಾಂಪಿಟೇಷನ್ ಅಂತೆಲ್ಲ ಇತ್ತು. ಅದರೊಳಗೆಲ್ಲ ನಮ್ಮ ನಾಟಕಗಳು ಹೋಗ್ತಾ ಇತ್ತು. ಇಲ್ಲ ಫಸ್ಟು, ಇಲ್ಲ ಸೆಕೆಂಡ್, ಆ ಥರ ನಾಟಕಗಳು. ಪ್ರೋತ್ಸಾಹ ಇತ್ತು ITIನಲ್ಲಿ. ITI, NGF, BAL, HAL, ಮೈಕೋ, ಇವೆಲ್ಲ ಒಂದು 8-10 ಫ್ಯಾಕ್ಟ್ರಿಗಳು
ಬೀಳ್ತಾ ಇತ್ತು. ಒಬ್ರಿಗಿನ ಒಬ್ರು ಘಟಾನುಘಟಿಗಳು ಈ ತರ ನಾಟಕಗಳು ಮಾಡ್ಕೊಂಡ್ ಬಂದೆ. ಆ ನಾಟಕದಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನಮ್ಗೊಬ್ರು ಗುರುಗಳು ಹೊನ್ನೇನೂರು ಅಂತ ನಮ್ಮ ತಂಡದಲ್ಲಿದ್ದರು, IT ಆಫೀಸರ್ ಇಂಜಿನಿಯರ್ ಅವರು ಒಂದ್ ದಿವಸ ಅಷ್ಟರಲ್ಲಿ ಹೇಳ್ತೀನಿ, ಕೀಚಕ ವಧೆ ಅಂತ ಒಂದು ನಾಟಕ.